ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ನೋಡ್ಬೋದು, ಈ ರೀತಿ ಮೇಕಪ್ ನೀವು ಯಾವ ರೀತಿ ಮಾಡ್ಬೋದು. ಕ್ರಿಸ್ಮಸ್ ಬಂತು, ಆಮೇಲೆ ನ್ಯೂ ಇಯರ್ ಬರ್ತಾ ಇದೆ, ನೈಟ್ ಪಾರ್ಟಿಗೆ ನೈಟ್ ಮೇಕಪ್ ಯಾವ ರೀತಿ ಮಾಡೋದು, ಕಡಿಮೆ ಪ್ರಾಡಕ್ಟ್ನ ಇಟ್ಕೊಂಡು ಯಾವ ರೀತಿ ಮೇಕಪ್ ಮಾಡೋದು. ಫೌಂಡೇಶನ್ನೇ ನನಗೆ ಸೆಟ್ ಆಗಲ್ಲಪ್ಪ, ಫೌಂಡೇಶನ್ ಹಾಕಿದರೆ ನನ್ನ ಸ್ಕಿನ್ ತುಂಬಾ ಡಲ್ ಆಗುತ್ತೆ, ಆಕ್ಸಿಡೈಸ್ ಆಗುತ್ತೆ, ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಫೇಸ್ ಅಂತ ಹೇಳೋರಿಗೆ ಈ ಮೇಕಪ್. ಸೊ ಫೌಂಡೇಶನ್ ಇಲ್ದೇನೆ ಈ ಮೇಕಪ್ ನೀವು ಕ್ರಿಯೇಟ್ ಮಾಡ್ಬೋದು. ನೋಡಿ ಎಷ್ಟೊಂದು ಗ್ಲಾಸಿ ಆಗಿ, ಎಷ್ಟು ಶೈನಿ ಆಗಿ, ಎಷ್ಟು ಬ್ರೈಟ್ ಆಗಿದೆ ಈ ಮೇಕಪ್ ಅಂತ. ಸೊ ಈ ಮೇಕಪ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋದಲ್ಲಿ ನಾನೀಗ ಫೇಸ್ನ ವಾಶ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡಿಕೊಂಡು ಆಮೇಲೆ ಫೇಸಲ್ಲಿ ಏನೂ ಅಪ್ಲೈ ಮಾಡಿಲ್ಲ, ಹಾಗೆ ಕುತ್ಕೊಂಡಿದ್ದೀನಿ. ನೈಟ್ ಮೇಕಪ್ ಆಗಿರೋದ್ರಿಂದ ನಾನು ಸೀರಮ್ ಕೂಡ ಅಪ್ಲೈ ಮಾಡಿಲ್ಲ, ಹಾಗೆ ಮೇಕಪ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಈಗ ಫಸ್ಟ್ ಸ್ಟೆಪ್ ನಾನು ಮಾಯಿಶ್ಚರೈಸರ್ ಹಚ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಬಂದ್ಬಿಟ್ಟು ನಾನು ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ ತೊಗೊಂಡಿರೋದು. ಈ ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿದೆ, ನಿಮಗೆ ಕಾಂಬಿನೇಷನ್ ಸ್ಕಿನ್ ಆಮೇಲೆ ಡ್ರೈ ಸ್ಕಿನ್ ಎಲ್ಲ ಇದ್ದರೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ನೀಟಾಗಿ ಸೆಟಲ್ ಆಗಿ ಸ್ಕಿನ್ನಲ್ಲಿ ಬಂದ್ಬಿಟ್ಟು ಇದು ಅಬ್ಸರ್ವ್ ಆಗೋಗ್ಬಿಡುತ್ತೆ. ನಿಮಗೆ ಬೇಸ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮೇಕಪ್ಗೆಲ್ಲ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಎಸ್ಪೆಷಲಿ ನಾನು ತೋರಿಸೋ ಪ್ರಾಡಕ್ಟ್ಸ್ ಎಲ್ಲನೂ ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಆಮೇಲೆ ನಾರ್ಮಲ್ ಸ್ಕಿನ್ ಇವ್ರಿಗೆ ತುಂಬಾ ಸೂಟ್ ಆಗುತ್ತೆ. ಬಿಕಾಸ್ ನಂದು ಕೂಡ ಕಾಂಬಿನೇಷನ್ ಸ್ಕಿನ್, ಹಾಗಾಗ್ಬಿಟ್ಟು ಈ ಪ್ರಾಡಕ್ಟ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನೆಕ್ಗೆ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಮೈಕ್ ಆಫ್ ಆಗೋಯ್ತಾ? ಸಾರಿ ಗಾಯ್ಸ್, ನನ್ನ ಮೈಕ್ ಆಫ್ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡಿಲ್ಲ. ಹಲೋ ಹಲೋ ಹಲೋ. ಸೊ ನನ್ನ ಬ್ಲೂಟೂತ್ ಮೈಕ್ ಬಂದ್ಬಿಟ್ಟು ಚಾರ್ಜ್ ಹೋಗ್ಬಿಟ್ಟಿತ್ತು, ಬೇರೆ ಇನ್ನೊಂದು ಮೈಕ್ನ ತೊಗೊಂಡಿದ್ದೀನಿ. ಸೊ ಬ್ಯಾಕ್ ಟು ಮೇಕಪ್. ಈಗ ಮಾಯಿಶ್ಚರೈಸರ್ ಹಾಕಿದ್ದೀನಿ, ನೋಡಿ ಎಷ್ಟು ಬೇಗ ಚೆನ್ನಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಿದೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ, ದಯಮಾಡಿ ಈ ಮಾಯಿಶ್ಚರೈಸರ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಪೀಚ್ ಮಾಯಿಶ್ಚರೈಸರ್ ಇದು, ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ವಿಟಮಿನ್ ಇ ಮಾಯಿಶ್ಚರೈಸರು, ಸಖತ್ತಾಗಿದೆ. ಸೊ ಇದಾದಮೇಲೆ ನಾನು ಫೌಂಡೇಶನ್ ಹಾಕ್ತಾ ಇಲ್ಲ. ಅಗೇನ್ ಫೌಂಡೇಶನ್ ಬದಲು ನಾನು ಪಿಲಿಗ್ರಿಮ್ ಅವರ ಗ್ಲೋ BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಪಿಲಿಗ್ರಿಮ್ ಅವ್ರದ್ದು ಗ್ಲೋ BB ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ನೈಟ್ ಮೇಕಪ್ಗೆ. ಇದರಲ್ಲಿ SPF 50 PA++++ ಇದೆ. ಇನ್ಸ್ಟೆಂಟ್ ಸ್ಪಾಟ್ ಕವರೇಜ್ ಅಂತ ಹೇಳಿದ್ದಾರೆ. ಮ್ಯಾಟ್ ಫಿನಿಶ್ ಕೊಡುತ್ತೆ. ಇದರಲ್ಲಿ ವಿಟಮಿನ್ C ಇರೋದ್ರಿಂದ ನಿಮಗೆ ಫಿನಿಶಿಂಗ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು 30 ml ಪ್ರಾಡಕ್ಟು. ಇದ್ರದ್ದು MRP ಬಂದ್ಬಿಟ್ಟು ನಿಮಗೆ 395 ರೂಪೀಸ್ ಆಗುತ್ತೆ. ಎಲ್ಲ ಮೇಕಪ್ಗೆ ಬಂದ್ಬಿಟ್ಟು ಫೌಂಡೇಶನ್ ಹಾಕಬೇಕು ಅಂತ ಏನೂ ಇಲ್ಲ. ಎಸ್ಪೆಷಲಿ ಬಂದ್ಬಿಟ್ಟು ಇಂದ ಡ್ರೈ ಸ್ಕಿನ್ ಇರೋರಿಗೆ ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಫೌಂಡೇಶನ್ ಜಾಸ್ತಿ ಯೂಸ್ ಮಾಡಿದರೆ ಏನಾಗುತ್ತಂದರೆ ಒಂಥರ ವೈಟ್ ಪ್ಯಾಚಸ್ ಆಗುತ್ತೆ, ಆಕ್ಸಿಡೈಸ್ ಆಗುತ್ತೆ ಮೇಕಪ್, ಈ ರೀತಿ ಕಂಪ್ಲೇಂಟ್ಸ್ ತುಂಬಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾನೇನು ಅಡ್ವೈಸ್ ಮಾಡ್ತೀನಿ ಅಂದರೆ ಜಾಸ್ತಿ ಡ್ರೈ ಸ್ಕಿನ್ ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇರೋರು ಒಂದ್ಸತಿ ನೀವು ಮೇಕಪ್ ಮಾಡಬೇಕಾದ್ರೆ BB ಕ್ರೀಮಲ್ಲಿ ಟ್ರೈ ಮಾಡಿಬಿಟ್ಟು ನೋಡಿ. ನಿಮಗೆ BB ಕ್ರೀಮೇ ಸೆಟ್ ಆಯಿತು ಅಂದರೆ ಫೌಂಡೇಶನ್ಗೆ ಹೋಗಬೇಡಿ, BB ಕ್ರೀಮಲ್ಲೇ ನೀವು ನಿಮ್ಮ ಮೇಕಪ್ನ ತುಂಬ ಚೆನ್ನಾಗಿ ಸೆಟ್ ಮಾಡ್ಕೋಬೋದು. ನೀವು ಮೇಕಪ್ ಮಾಡ್ತಾ 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 ಅದು ಪ್ರಾಕ್ಟೀಸ್ ಆಗೋಗುತ್ತೆ. ಸೊ ಇದನ್ನು ಅಪ್ಲೈ ಮಾಡ್ಕೊಂಬಿಡೋಣ. ಶೇಡ್ ಬಂದ್ಬಿಟ್ಟು 01 ಇದು ಶೇಡ್ ಬಂದ್ಬಿಟ್ಟು ಬ್ರಿಂಜ್ ಗ್ಲೋ ಅಂತ. ಸೊ ಇದನ್ನು ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ ನಾನು ಇಲ್ಲಿ ಪ್ರೈಮರ್ ಕೂಡ ಯೂಸ್ ಮಾಡಿಲ್ಲ, ಜಸ್ಟ್ ನಾನು ಯಾವುದು ಯೂಸ್ ಮಾಡಿರೋದು ಈಗ ಹೇಳಿ ನೋಡೋಣ. ನಾನಿಲ್ಲಿ ಜಸ್ಟ್ ಯೂಸ್ ಮಾಡಿರೋದು ಮಾಯಿಶ್ಚರೈಸರ್ ಫಸ್ಟು ಲ್ಯಾಕ್ಮಿ ಅವ್ರದ್ದು, ಅದಾದಮೇಲೆ ಈಗ ಯೂಸ್ ಮಾಡ್ತಾ ಇರೋದು BB ಕ್ರೀಮ್. ಇಲ್ಲೇ ನೋಡ್ಬೋದು ನೀವು ಕವರೇಜ್ ನೋಡಿ ಎಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ಇದು.
ಅಂದ್ಕೊಳ್ತಾರೆ ನೀವು ಮೇಕಪ್ ಮಾಡಬೇಕಂದ್ರೆ ಫೌಂಡೇಶನ್ನೇ ಯೂಸ್ ಮಾಡಬೇಕು ಅಂತ. ಸೊ ಆ ಥರ ಏನೂ ಇಲ್ಲ. ಯಾರಿಗೇನು ಸೆಟ್ ಆಗುತ್ತೋ, ಯಾರಿಗೆ ಯಾವ ಮೆಥಡಲ್ಲಿ ಸೆಟ್ ಆಗುತ್ತೋ ಆ ಮೆಥಡಲ್ಲಿ ನೀವು ಮೇಕಪ್ನ ಮಾಡ್ಕೋಬೋದು. ಒಬ್ಬೊಬ್ರಿಗೆ ಬಂದುಬಿಟ್ಟು ಫೌಂಡೇಶನ್ ಸೆಟ್ ಆಗಲ್ಲ, ತುಂಬ ಆಕ್ಸಿಡೈಸ್ ಆಗುತ್ತೆ. ನೀವು ಒಬ್ಬೊಬ್ಬರು ಹೇಳಿರೋದು ಕೇಳಿರ್ತೀರಲ್ವ, ನನಗೆ ಮೇಕಪ್ ಮಾಡಿದರೆ ಫೇಸೆಲ್ಲ ಬ್ಲ್ಯಾಕ್ ಆಗೋಗುತ್ತೆ, ಆಮೇಲೆ ಮೇಕಪ್ ಮಾಡಿದರೆ ಮೇಕಪ್ ಬಂದುಬಿಟ್ಟು ಗ್ರೇ ಆಗೋಗುತ್ತೆ ಅಂತೆಲ್ಲ ಕೇಳಿರ್ತೀರ. ಆ ರೀತಿ ಇರೋರಿಗೆ ಫೌಂಡೇಶನ್ ಬದಲು ನೀವು BB ಕ್ರೀಮ್, CC ಕ್ರೀಮ್ನ ನೀವು ಟ್ರೈ ಮಾಡಿ. ಬಿಕಾಸ್ ಯಾರ್ಯಾರಿಗೆಲ್ಲ ಆಕ್ಸಿಡೈಸ್ ಆಗುತ್ತಲ್ಲ ಅವ್ರಿಗೆಲ್ಲ ಇದು ಸೆಟ್ ಆಗುತ್ತೆ. ನೋಡಿ, ಸೂಪರ್ ಕವರೇಜ್ ಕೊಡುತ್ತೆ ಇದು. ನೋಡಿ, ಫುಲ್ ಕವರೇಜೇ ಕೊಟ್ಟಿದೆ. ಸೊ ಇಲ್ಲೆಲ್ಲ ನೋಡ್ಬೋದು. ನಾನು ಅಷ್ಟು ಪ್ರಾಡಕ್ಟ್ ಕೂಡ ಯೂಸ್ ಮಾಡಿರಲಿಲ್ಲ, ಸ್ವಲ್ಪನೇ ಯೂಸ್ ಮಾಡಿರೋದು ಪ್ರಾಡಕ್ಟು. ಓಕೆ, ಫುಲ್ ಕವರೇಜ್ ಕೊಟ್ಟಿದೆ. ಸೊ ಇದಾದಮೇಲೆ ನಾನು ಸ್ವಿಸ್ ಬ್ಯೂಟಿ ಅವರ ಇಲ್ಯುಮಿನೇಟೆಡ್ ಕ್ರೀಮ್ನ ಹಚ್ತಾ ಇದ್ದೀನಿ. ಎಸ್ಪೆಷಲಿ ನೀವು ನೈಟ್ ಪಾರ್ಟಿಗೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಇದು ಸಖತ್ತಾಗಿ ಗ್ಲೋ ಕೊಡುತ್ತೆ. ನಾನು ಹೈಲೈಟರ್ಸ್ನ ಎಲ್ಲೆಲ್ಲಿ ಯಾವ ರೀತಿ ಹಚ್ತಾ ಇದ್ದೀನಿ ಅಂತ ನೀವು ಹಾಗೆ ಅಬ್ಸರ್ವ್ ಮಾಡಿ. ಆವಾಗಲೇ ನಿಮಗೆ ಕೂಡ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಯಾವ ಮೋಷನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಶೈನ್ ಕಾಣಿಸ್ತಾ ಇದೆ ನೋಡಿ, ಇನ್ಸ್ಟೆಂಟಾಗಿ ಶೈನ್ ಬರುತ್ತೆ ನಿಮಗೆ. ಆ್ಯಂಡ್ ಸಖತ್ ಗ್ಲೋ ಕೊಡುತ್ತೆ ಇದು. ಎಸ್ಪೆಷಲಿ ಮೇಕಪ್ ವಿಡಿಯೋಸ್ನ ಮಾಡಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ನ ಸ್ಕಿಪ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಯಾವ ರೀತಿ ಹಚ್ಚೋದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು ನಿಮಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಸ್ಕಿಪ್ ಮಾಡದೆ ನೋಡಿ ಅಂತ. ಬಿಕಾಸ್ ಕೆಲವೊಂದು ಪ್ರಾಡಕ್ಟ್ನ ನೀವು ರಾಂಗ್ ನೀವು ಅಪ್ಲೈ ಮಾಡಿದರೆ ಆ ಫಿನಿಶ್ ನಿಮಗೆ ಸಿಗಲ್ಲ. ಸೊ ಹಾಗಾಗ್ಬಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಕೊಟ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈ ರೀತಿಯಾಗಿ ಗ್ಲಾಸಿ ಮೇಕಪ್ ಮಾಡ್ಕೋಬೇಕಂದ್ರೆ ಎಲ್ಲಾನು ಕ್ರೀಮ್ ಬೇಸಲ್ಲೇ ಹೋಗಬೇಕು, ಲಿಕ್ವಿಡ್ ಬೇಸಲ್ಲೇ ತಗೋಬೇಕಾಗುತ್ತೆ. ನೋಡಿ, ಶೈನ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಗ್ಲಾಸಿ ಮೇಕಪ್ಪಲ್ಲಿ ಮೇನ್ ಇದೆ. ತುಂಬಾ ಕಡಿಮೆ ಪ್ರಾಡಕ್ಟ್ ಇಟ್ಕೊಂಡು ನೀವು ಈ ರೀತಿ ಮೇಕಪ್ನ ಮಾಡ್ಬೋದು. ಬಟ್ ಆ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಗೊತ್ತಿದ್ರೆ ಸಾಕು, ಸಖತ್ತಾಗಿ ಮೇಕಪ್ನ ಮಾಡ್ಬೋದು. ಮೇಕಪ್ ಮಾಡೋದಕ್ಕೆ ಏನೋ ಜಾಸ್ತಿ ಪ್ರಾಡಕ್ಟ್ಸ್ ಬೇಕು ಅಂತ ಇಲ್ಲ. ನೋಡಿ, ನಿಮಗೆ ಫೇಸಲ್ಲಿ ಸಖತ್ ಶೈನ್ ಕಾಣಿಸ್ತಾ ಇದೆಲ್ಲ. ಸೊ ಈಗ ಬಂದ್ಬಿಟ್ಟು ಜಾಸ್ತಿ ಪ್ರಾಡಕ್ಟ್ನ ನಾನು ಯೂಸೇ ಮಾಡ್ತಾ ಇಲ್ಲ, ನೀವು ನೋಡ್ಬೋದು. ಈಗ ಆಲ್ ಕ್ರೀಮ್ ಬೇಸಲ್ಲಿ ಆಯಿತು, ಕ್ರೀಮ್ ಬೇಸಲ್ಲಿ ಮೇಕಪ್ನ ಮಾಡಾಯಿತು. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ಸೆಟ್ ಮಾಡ್ಕೊಳ್ತೀನಿ. ಸೆಟ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಲೂಸ್ ಪೌಡರ್ನ ತಗೊಳ್ತೀನಿ. ಐಬ್ರೋ ಫಿಲ್ ಮಾಡ್ಕೊಂಬಿಡೋಣ. ಐಬ್ರೋ ಫಿಲ್ಲಿಂಗ್ ಸ್ವಿಸ್ ಬ್ಯೂಟಿನೇ ಅಗೇನ್. ಸೊ ಐಬ್ರೋ ಫಿಲ್ಲಿಂಗ್ ಆಯಿತು. ಲಿಪ್ ಲೈನರ್ ಹಾಕೊಂಡ್ಬಿಡ್ತೀನಿ. ಹಾಕಿ ಆಯಿತು. ಇದು ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದೇ. ಇದಾದಮೇಲೆ ನಾನು
ಆರೆಂಜ್ ಶೇಡಲ್ಲಿ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇದಾದಮೇಲೆ ನಾನು ಫೇಸಸ್ ಕೆನಡಾ ಅವರ ಬ್ಲೂ ಲೈನರ್ ತೊಗೊಂಡಿದ್ದೀನಿ. ಇದು ಜಸ್ಟ್ ಸೊ ಬ್ಲೂ ಕಲರಲ್ಲಿ ಐಲೈನರ್ನ ತೊಗೊಂಡಿದ್ದೀನಿ. ಸಗಾಯಿರಲ್ಲ. ಇದಾದಮೇಲೆ ನಾನು ಪಿಂಕ್ ಶಿಮ್ಮರ್ ಲೈನರ್ನ ತಗೋತೀನಿ. ಓಕೆ, ಸಕ್ಕತ್ತಾಗಿದೆ ಇದು ಬ್ರೈಟಾಗಿ. ಸೊ ಈಗ ಮೇಯ್ನಾಗಿ ನಿಮಗೆ ಫೇಸಲ್ಲಿ ಶೈನ್ ಬರಬೇಕಂದ್ರೆ ಹೈಲೈಟರ್. ನಾನು ಈ ರೋಸ್ ಗೋಲ್ಡ್ ಇದೆಲ್ಲ, ರೋಸ್ ಗೋಲ್ಡ್ ಹೈಲೈಟರ್ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸಿ ದ ಡಿಫ್ರೆನ್ಸ್. ಶೈನ್ ಕಾಣಿಸ್ತಾ ಇದೆ ಅಲ್ಲ? ಸೊ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಬೇಬಿ ಪಿಂಕ್ ಕಲರಲ್ಲಿ ಬ್ಲಷ್ ತೊಗೊಂಡಿದ್ದೀನಿ. ಆಮೇಲೆ ಹೈಲೈಟರ್ ಬಂದ್ಬಿಟ್ಟು ರೋಸ್ ಗೋಲ್ಡ್ನ ತೊಗೊಂಡಿದ್ದೀನಿ. ಸೊ ನನಗೆ ಎಲ್ಲೆಲ್ಲಿ ಹೈಲೈಟ್ ಬೇಕೋ ಅಲ್ಲೆಲ್ಲ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ಲಷ್ ಮಾಡಿಬಿಟ್ಟು ಕೂಡ ಹೈಲೈಟರ್ ಮಾಡ್ಕೋಬೋದು, ಇಲ್ಲ ಹೈಲೈಟರ್ ಮಾಡಿಬಿಟ್ಟು ಕೂಡ ಬ್ಲಷ್ ಮಾಡ್ಕೋಬೋದು. ಫಸ್ಟ್ ನಾನು ಹೈಲೈಟರ್ ಮಾಡ್ಕೋತೀನಿ. ಸೊ ನನ್ನ ಕಂಪ್ಲೀಟ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ. ಮೇಕಪ್ನ ನೋಡ್ಕೊಂಡ್ ಬಂದ್ರಲ್ಲ, ಇನ್ನೇನ್ಕೆ ತಡ, ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ನೈಟ್ ಪಾರ್ಟೀಸ್, ಡೇ ಪಾರ್ಟಿ, ಯಾವುದೇ ಪಾರ್ಟಿಗೂ ನೀವು ಈ ಮೇಕಪ್ನ ಟ್ರೈ ಮಾಡ್ಬೋದು. ಫೌಂಡೇಶನ್ ಇಲ್ದೇನೆ ಜಸ್ಟ್ BB ಕ್ರೀಮ್ನ ಯೂಸ್ ಮಾಡಿಬಿಟ್ಟು ನಾನು ಇಷ್ಟು ಗ್ಲೋಯಿಂಗ್ ಆಗಿ, ಇಷ್ಟು ಶೈನಿಯಾಗಿ, ಗ್ಲಾಸಿಯಾಗಿ ಮೇಕಪ್ನ ಮಾಡಿದ್ದೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಈ ಮೇಕಪ್ ಬಂದ್ಬಿಟ್ಟು ತುಂಬ ಯಾರಿಗೆ ಸೂಟ್ ಆಗುತ್ತೋ ಅಂದರೆ ಡ್ರೈ ಸ್ಕಿನ್ ಆಮೇಲೆ ನಾರ್ಮಲ್ ಸ್ಕಿನ್ ಇರೋರು ಈ ಮೇಕಪ್ನ ಟ್ರೈ ಮಾಡಿಬಿಟ್ಟು ನೋಡಿ. ತುಂಬ ಚೆನ್ನಾಗಿ ನಿಮ್ಮ ಫೇಸಲ್ಲಿ ಕುತ್ಕೊಳ್ಳುತ್ತೆ, ಪ್ಯಾಚಿ ಆಗೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗ್ಬಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಮೇಕಪ್ ವಿಡಿಯೋಸ್ಗೆ, ವ್ಲಾಗ್ಸ್ಗೆ ನನ್ನ ಚಾನಲಲ್ಲಿ ನಿಮಗೆ ತುಂಬಾ ಒಳ್ಳೆ ಕಂಟೆಂಟ್ ಸಿಗ್ತಾ ಇರುತ್ತೆ. ಈ ರೀತಿ ಮೇಕಪ್ ನೀವು ಕೂಡ ಟ್ರೈ ಮಾಡಿದ್ರಾ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.